ನಮಸ್ಕಾರ ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, 5ನೇ ದಿನಕ್ಕೆ ಸ್ವಾಗತ. ಇಂದಿನಂತೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಡ್ರೆಸ್ ಚೇಂಜ್ ಮಾಡಿ ನಾರ್ಮಲಾಗಿ ಒಂದು ಲೋಟ ಬಿಸಿನೀರು ಕುಡಿದು ಹೊರಡೋದಕ್ಕೆ ಸಿದ್ಧ ಆದೆ. ಇವತ್ತು ನಾನು ಜಾಸ್ತಿ ದೂರ ಹೋಗೋದಿಲ್ಲ. ನಿನ್ನೆ ಎಷ್ಟು ದೂರ ಹೋಗಿದ್ನೋ, ಚಿಕ್ಕಳ್ಳಿ ಗೇಟ್ ಅಂತ ಇದೆಯಲ್ಲ, 4.5 ಕಿಲೋಮೀಟ್ರು, ಅಷ್ಟೇ ದೂರವನ್ನು ಕ್ರಮಿಸೋದಕ್ಕೆ ನಾನು ರೆಡಿಯಾದೆ. ಅದೇ ರೀತಿ ನಾನು ಕ್ರಮಿಸಿದೆ. ಮತ್ತು ಬರಬೇಕಾದ್ರೆ ಒಂದು ಅಪ್ ಇತ್ತು. ಅಪ್ಗೆ ನಾನು 40% 60% ನಾನು ಏನು ಮಾಡಿದೆ ತಿಳ್ಕೊಂಬಂದಿದ್ದೆ. ಆದರೆ ಇವತ್ತು ಏನು ಮಾಡಿದ್ದೀನಿ ಅಂದರೆ ಕಂಪ್ಲೀಟ್ ಮಾಡಿ ಅದನ್ನು ಎಲ್ಲೂ ಬ್ರೇಕ್ ಕೊಡ್ದೇ ನಾನು ಮನೆ ತನಕ ಬಂದಿದ್ದೀನಿ. ಅದರ ಅನುಭವವನ್ನು ಈಗ ಹಂಚ್ಕೋತೀನಿ, ನೋಡಿ. 5ನೇ ದಿನ. ಇವತ್ತಿನ ಟಾರ್ಗೆಟ್ ಚಿಕ್ಕಳ್ಳಿ ಗೇಟ್ ಅಷ್ಟೇ. ಹೋಗೋಣ. ಸ್ಟಾರ್ಟ್ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ. ಸೈಕಲ್ನ ನಾರ್ಮಲಾಗಿ ಪೆಡಲ್ ಮಾಡಬೇಕು. ಜಾಸ್ತಿ ನಾನು ಫೋರ್ಸ್ಫುಲಿಯಾಗಿ ಪೆಡಲ್ ಮಾಡಬಾರ್ದು. ಅಪ್ಪಿದ್ದೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸಾಕೋದು ಹೋಗುತ್ತೆ. ಮಲ್ಟಿಗೇರ್ ಒಳ್ಳೆಯದು. ಸಿಂಗಲ್ ಗೇರ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಸಿಂಗಲ್ ಗೇರ್ ಇರೋರು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋದು ಉತ್ತಮ. 5ನೇ ದಿನಕ್ಕೆ ಕೋಡಿಮಾರ್ನಳ್ಳಿಗೆ ಬರುವಂಥ ಒಂದು ಅಪ್ಪನ್ನು ಸುಲಭವಾಗಿ ಹತ್ತಿಸಿದ್ದೀನಿ. 3ನೇ ಗೇರಲ್ಲೇ ಹಸಿರುವಂಥದ್ದು. ನೆಕ್ಸ್ಟ್ ಇನ್ನು ಡೌನು. ಇನ್ನು ನೆಕ್ಸ್ಟು ಡೌನ್ ಇದೆ. ಸುಲಭವಾಗಿ ಏನಾಗುತ್ತೆ, ಸೈಕಲ್ಲು ಮೂವ್ ಆಗುತ್ತೆ. ಗೇರ್ ಶಿಫ್ಟಿಂಗ್ ಮಾಡೋಣ. ನೆನ್ನೆಗಿಂತ ಇವತ್ತು ಬೇಗ ಬಂದಿದ್ದೀನಿ, ಟೈಮ್ ಸೇವ್ ಆಗಿದೆ. ಪ್ರತಿದಿನ ಇದೇ ಥರ ಇಂಪ್ರೂವ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೇನು ಡೌನ್ ಇಳಿದ್ರೆ ನನ್ನ ಟಾರ್ಗೆಟ್ ಚಿಕ್ಕಳ್ಳಿ ಗೇಟು ಸಿಗುತ್ತೆ. ಡೇ 5ರ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಇವಾಗ ಡೌನ್ ಇಳಿತಾ ಇದ್ದೀನಿ ನಾನು. ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಸೈಕಲ್. ಡೌನ್ ಅಲ್ವಾ, ಇನ್ನೇನು ನನ್ನ ಟಾರ್ಗೆಟು ಚಿಕ್ಕಳ್ಳಿ ಗೇಟು ಸಿಕ್ತು. ಈಗ ನಿಲ್ಲಿಸೋಣ. ನನ್ನ ಟಾರ್ಗೆಟು ಸಿಕ್ಕಿದೆ, ಚಿಕ್ಕಳ್ಳಿ ಗೇಟ್. ನೋಡಿ, ಚಿಕ್ಕಳ್ಳಿ ಗೇಟಿಗೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮತ್ತೆ ನಾನು ಮನೆಗೆ ಹೋಗೋಣ. ಇವತ್ತಿನ ಟಾರ್ಗೆಟ್ 4.5 ಕಿಲೋಮೀಟ್ರು 5ನೇ ದಿನದ್ದು ಕಂಪ್ಲೀಟ್ ಆಗಿದೆ. ಮನೆಗೆ ರಿಟರ್ನ್ ಹೋಗೋಣ ಇವಾಗ ಚಿಕ್ಕಳ್ಳಿ ಗೇಟಿಂದ.
ಇವತ್ತು ಚಿಕ್ಕಳಲೆ ಗೇಟಿಂದ ಇರುವಂಥ ಒಂದು ಅಪ್ಪನ್ನು ಹತ್ತಿಸ್ಬೇಕು ಅಂತ ನಾನು ನೋಡಿದ್ದೀನಿ. ಯಾಕೆಂದರೆ ನೆನ್ನೆ 40% ಹಸ್ಸಿದ್ದೆ. ಇವತ್ತು ನಾನು ಫುಲ್ ಹತ್ತಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಯಾಕೆ ಅಷ್ಟೊಂದು ಕಾಲು ಯಾವುದು ಪೇಯ್ನ್ ಇಲ್ಲ, ಒಂದು ಸ್ವಲ್ಪ ಪ್ರೆಷರ್ ಕೊಡ್ಬೋದು ಇವತ್ತು ಅಂತ ಹೇಳಿ ನೋಡೋಣ. ಚಿಕ್ಕಳಲೆಯಿಂದ ಬಂದಂಥ ಒಂದು ಅಪ್ಪನ ಹಸ್ತೀನಿ. ಸ್ವಲ್ಪ ಸುಸ್ತಾಗಿದೆ, ಆದರೆ ಕಂಪ್ಲೀಟಾಗಿ ಹತ್ತಿಸ್ದೆ. ಅಲ್ಲಿ ಗೇರ್ ಶಿಫ್ಟಿಂಗ್ ಮಾಡಲೇಬೇಕಿತ್ತು. ಅಲ್ಲಿ ಈಗ ಡೌನ್ ಇದೆ, ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ಕೋಡಿಮರನಳ್ಳಿ ಅಪ್ಪ ಅಂತ ಏನು ದೊಡ್ಡಪ್ಪ ಏನಲ್ಲ, ಅದು ನಾರ್ಮಲ್ಲಾಗಿ ಕೋಡಿಮರನಳ್ಳಿ ಅಪ್ಪನ ಹಸಿದ್ದೀನಿ. ಚಿಕ್ಕಳಲೆಯಿಂದ ಬಂದಿರೋಂಥದ್ದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ. ಕಾಲು ಪೇನ್ ಏನೂ ಇಲ್ಲ. ಇನ್ನು ಫುಲ್ಲು ಡೌನ್ ಇದೆ. ಫುಲ್ ಡೌನ್ ಅಂತ ಹೇಳಿದ್ರೆ ಸೀದಾ ಒಂದೇ ಲೆವೆಲ್ಲು ಡೌನ್ ಬಂದು ಇನ್ನು ನನ್ನ ಮನೆ ಹತ್ರ ತನಕ ಒಂದೇ ಲೆವೆಲ್ ಇದೆ ರೋಡು. ಸುಲಭ ಮನೆಗೆ ಹೋಗ್ಬೋದು. ಇವತ್ತಿನ ಟಾರ್ಗೆಟು 4.5 ಕಿಲೋಮೀಟ್ರು ಹೋಗಿ ಬಂದಿರೋದು ಖುಷಿ ಆಗ್ತಾಯಿದೆ. ಚಿಕ್ಕಳಲೆ ಗೇಟ್ ತನಕ ಹೋಗಿ ಬಂದಿದ್ದೀನಿ. ಇನ್ನೇನು ಮನೆ ರೀಚ್ ಆಗುತ್ತೆ. ಮನೆ ತಲುಪಿದ್ದೀನಿ. ಇವತ್ತಿನ 4.5 ಕಿಲೋಮೀಟರ್ ನೆನ್ನೆ ಥರನೇ ಹೋಗಿ ಅಪ್ಪಲ್ಲಿ ಮಾತ್ರ ಖುಷಿ ಆಯಿತು, ಫುಲ್ ಅಪ್ಪಸ್ತಿದ್ದೀನಿ ಅಂತ ಹೇಳಿ. ನಾಳೆ ಒಂದು ಸ್ವಲ್ಪ ಕೃಷ್ಣಾಪುರ ತನಕ ಹೋಗೋಣ ಅಂತ ಟಾರ್ಗೆಟ್ ಇಟ್ಕೊತೀನಿ ನಾನು. ಎಲ್ಲರಿಗೂ ಬಾಯ್.